ಧನುರ್ರಾಶಿ ಯಾವುದೇ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕಾದ್ರೆ ಅದು ಶಿಸ್ತುಬದ್ಧವಾಗಿರಲಿ, ಕ್ರಮಬದ್ಧವಾಗಿರಲಿ, ನಮ್ಮ ಮನಸ್ಸಿಗೆ ಏನನ್ಸುತ್ತೋ ಹಾಗೆಲ್ಲ ನಾವು ಆಲೋಚನೆಗಳನ್ನು ಮಾಡಿ ಅದೇ ನಿರ್ಧಾರವನ್ನು ಮಾಡಿದಾಗ ತೊಂದರೆಗೆ ಅವಕಾಶವಾಗ್ಬೋದು. ಹಾಲನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ದಿವಸ ಇದಾಗಿರುತ್ತೆ. ಹಿರಿಯರ ಆಸ್ತಿಯ ವಿಚಾರದಲ್ಲಿ ಗೊಂದಲವಾಗುತ್ತೆ, ಗಲಾಟೆಗಳಾಗತ್ತೆ, ಚರ್ಚೆಗಳಾಗತ್ತೆ. ಆದರೆ ಯಾವುದೇ ನಿರ್ಧಾರಕ್ಕೂ ಕೂಡ ಬರೋದಿಲ್ಲ. ಆ ಕ್ಷಣದಲ್ಲೇ ಅಷ್ಟೇ ಮಾತುಕತೆಗಳು, ಯಾವುದೇ ತೀರ್ಮಾನಗಳು ಆಗದೇ ಇರತಕ್ಕಂಥದ್ದು. ಮನೆಯಲ್ಲಿ ಅಶಾಂತಿಯ ವಾತಾವರಣ, ಯಾರಿಂದಲೂ ಕೂಡ ಬೆಲೆ, ಗೌರವ, ಸ್ಥಾನ, ಮಾನ, ಮರ್ಯಾದೆಗಳು ಸಿಕ್ಕದೇ ಇರತಕ್ಕಂಥದ್ದಾಗತ್ತೆ. ಆ ದಿವಸ ನಿಮಗೆ ತುಂಬ ದೊಡ್ಡ ಯೋಚನೆ ಬರುತ್ತೆ, ಆಲೋಚನೆಗಳು ಹೆಚ್ಚಾಗ್ತಕ್ಕಂಥದ್ದು. ನಾನು ಯಾಕೆ ಬದುಕಿದ್ದೀನಿ, ಇವೆಲ್ಲ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ಅವಮಾನಕ್ಕೆ ಕಣ್ಣೀರನ್ನು ಹಾಕ್ತೀರಿ. ಆದರೆ ತಾನು ಎಲ್ಲಿ ತಪ್ಪು ಮಾಡಿಕೊಂಡೆ ಅಂತ ಹೇಳಿ ವಿಚಾರವನ್ನು ಮಾಡೋದೇ ಇಲ್ಲ. ಇದು ದೊಡ್ಡ ತಪ್ಪಾಗತ್ತೆ. ಕಷ್ಟಪಟ್ಟು ಮಾಡಿದಂತಹ ಕೆಲಸ ಫಲ ಕೊಡೋದಿಲ್ಲ. ಯಾಕೆ ಅಂತಂದರೆ ನೀವು ಆಗಾಗ ಬದಲಾಗ್ತಾ ಹೋಗುವಂಥದ್ದು ಇದಕ್ಕೆ ಕಾರಣ. ಇದು ನಿಮ್ಮ ದೌರ್ಬಲ್ಯವನ್ನು ಎತ್ತಿ ತೋರಿಸ್ತಕ್ಕಂಥದ್ದು. ಎಲ್ಲಿ ಮರ್ಯಾದೆ ಇರೋದಿಲ್ವೋ, ಎಲ್ಲಿ ಬೆಲೆ ಇರೋದಿಲ್ವೋ ಆ ಜಾಗದಲ್ಲಿ ಇರಬಾರ್ದು. ನೀವು ಅಂಥ ಜಾಗವನ್ನೇ ಮತ್ತೆ ಮತ್ತೆ ಹುಡುಕೊಂಡು ಹೋಗ್ತೀರಿ. ಇದು ದೊಡ್ಡ ತಪ್ಪಾಗ್ತಾ ಇರತಕ್ಕಂಥದ್ದು. ಈಶ್ವರ ಆರಾಧನೆಯನ್ನು ಮಾಡಿ, ಈಶ್ವರ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ಮನೆಯ ವಾತಾವರಣ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಸಮಾಧಾನ, ಸಂತೋಷದಿಂದ ಇರತಕ್ಕಂಥದ್ದು. ಶತ್ರುಗಳಿಗೆ ಮಾತ್ರ ಧೈರ್ಯ. ನಿಮ್ಮ ಎದುರುಗಡೆ ನಿಮ್ಮ ವಿರೋಧಿಗಳು ನಿಂತು ಮಾತಾಡೋದಕ್ಕೆ ಹೆದರುವಂತಹ ಪರಿಸ್ಥಿತಿ. ಮಕ್ಕಳ ವಿಚಾರದಲ್ಲಿ ತುಂಬ ಅನುಕೂಲವಾಗುತ್ತೆ. ಗ್ರಹಗತಿ ಬದಲಾದಾಗೆ ನಿನ್ನೆ ಇದ್ದಂತಹ ಫಲ ಇವತ್ತಿರೋದಿಲ್ಲ. ಆದರೆ ಯಾವುದೋ ಒಂದು ಒಳ್ಳೆಯ ಗಳಿಗೆ ಅಥವಾ ಕೆಟ್ಟ ಗಳಿಗೆಯಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದು ಜೀವನ ಪೂರ್ತಿ ಅನುಕೂಲವೋ ಅನನುಕೂಲವೋ ಆಗ್ತಕ್ಕಂತಹ ಪರಿಸ್ಥಿತಿ ಒದಗುವಂತಹದ್ದು ಸಹಜವಾಗಿರುತ್ತೆ. ಹಣದ ಖರ್ಚಾಗೋದ್ರಿಂದ ತುಂಬ ಬೇಸರವಾಗುತ್ತೆ. ಆದಾಯ ಕಡಿಮೆ ಇದೆ, ಖರ್ಚು ಈ ಮಟ್ಟಕ್ಕಿದೆ ಅಂತ ಹೇಳಿ ಬಹಳ ಬೇಸರವನ್ನು ಮಾಡ್ಕೊಳ್ತೀರಿ. ಅಣ್ಣ ತಮ್ಮಂದರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶವಾಗುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿ ವಿಶೇಷವಾಗಿ ಆಸ್ತಿಯ ವಿಚಾರಕ್ಕೆ, ದುಡ್ಡಿನ ವಿಚಾರಕ್ಕೆ, ಪದಾರ್ಥದ ವಿಚಾರಕ್ಕೆ, ಬಟ್ಟೆ ವಿಚಾರಕ್ಕೆ ಗಲಾಟೆಯನ್ನು ಮಾಡಿಕೊಳ್ತಕ್ಕಂಥದ್ದು ಸಹಜವಾಗಿ ಕಾಣುತ್ತೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗೆ ಅವಕಾಶಗಳಾಗತ್ತೆ. ವಿಷ್ಣು ಸಹಸ್ರನಾಮವನ್ನು ನಿರಂತರವಾಗಿ ಪಠನೆ ಮಾಡಿ ಮಾನಸಿಕವಾದಂತಹ ನೆಮ್ಮದಿ ಮೊದಲು ಸಿಕ್ಕಲಿ. ಆನಂತರದಲ್ಲಿ ಸರಿತಪ್ಪುಗಳ ವಿವೇಚನೆ ಬೆಳೆದು ಸರಿಯಾದಂತಹ ನಿರ್ಧಾರ ಮಾಡೋದಕ್ಕೆ ಅವಕಾಶಗಳಾಗತ್ತೆ. ಶುಭವಾಗಿ. ಕುಂಭರಾಶಿ, ಮಕ್ಕಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಮಕ್ಕಳ ವಿದ್ಯಾಭ್ಯಾಸ, ಅವರ ನೌಕರಿ ಅಥವಾ ಅವರ ಜೀವನದಲ್ಲಿ ಯಾವುದೋ ಕಂಡುಕೊಳ್ಬೇಕಾದಂತಹ ನೆಲೆ, ಇವೆಲ್ಲವೂ ಕೂಡ ನಿಮಗೆ ಹೆಚ್ಚಿನ ಗೌರವವನ್ನು ತರ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಮಾತ್ರ ಸಣ್ಣ ಪುಟ್ಟ ವಿಚಾರಗಳಿಗೆ ಸಮಾಧಾನ ಇರೋದಿಲ್ಲ. ಕೌಟುಂಬಿಕವಾಗಿ ಬೇರೆ ಬೇರೆ ವಿಷಯಗಳು ಬಂದಾಗ ಸಮಾಧಾನ ಇರೋದಿಲ್ಲ. ಮಕ್ಕಳದ್ದೇನೋ ಒಂದು ಸಮಾಧಾನ ಕೊಡ್ತು, ಈ ಕೆಲಸವೂ ಕೂಡ ಹೀಗಾಗಬಾರ್ದಾಗಿತ್ತ ಅಂತ ಹೇಳಿ ಬೇರೆ ಯಾವುದೋ ಒಂದು ವಿಚಾರವನ್ನು ಮುನ್ನೆಲೆಗೆ ತರ್ತೀರಿ. ಅದು ಬೇಸರವನ್ನು ಮಾಡುವಂಥದ್ದಾಗತ್ತೆ. ದಾಂಪತ್ಯದಲ್ಲಿದ್ದಂತಹ ವೈಮನಸ್ಯ ದೂರವಾಗುತ್ತೆ. ಮಕ್ಕಳ ಅಭಿವೃದ್ಧಿ, ಮಕ್ಕಳಿಂದ ಬರ್ತಕ್ಕಂತಹ ಉತ್ತರ ಫಲಿತಾಂಶ ಈ ಒಂದು ವೈಮನಸ್ಯವನ್ನು ದೂರ ಮಾಡಿ ಸಾಮರಸ್ಯವನ್ನು ತಂದಿಡುತ್ತೆ. ಮಕ್ಕಳು ಇದಕ್ಕೆಲ್ಲ, ಒಳ್ಳೆಯದಕ್ಕೆಲ್ಲ ಮಕ್ಕಳು ಕಾರಣರಾಗ್ತಾರೆ ಅಂತಕ್ಕಂಥದ್ದು. ನೌಕರಿಯ ಸ್ಥಳದಲ್ಲಿ ಹಲವಾರು ವಿಚಾರಗಳಿಗೆ ಚರ್ಚೆಯನ್ನು ಮಾಡ್ತೀರಿ. ಅದು ಕೇವಲ ಚರ್ಚೆಯಾಗಿ ಅಷ್ಟೇ ಉಳಿಯುತ್ತೆ. ಯಾವ ಕಾರ್ಯರೂಪಕ್ಕೆ ಬರತಕ್ಕಂಥದ್ದೋ ನಿರ್ಧಾರ ಮಾಡುವಂಥದ್ದೋ ಆಗೋದಿಲ್ಲ ಅಂತ ಅರ್ಥ. ಬೇರೆಯವರ ನಿಂದನೆಗೊಳಗಾಗ್ತೀರಿ. ಹಲವಾರು ಜನ ನಿಮ್ಮನ್ನು ನಿಂದಿಸ್ತಾರೆ, ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳನ್ನು ಮಾತಾಡ್ತಾರೆ ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ದಿವಸ. ವಿದ್ಯಾಕ್ಷೇತ್ರದಲ್ಲಿ, ವ್ಯಾಸಂಗ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಔನ್ನತ್ಯವನ್ನು ಪಡೆಯುವುದಕ್ಕೆ ಅನುಕೂಲವಾಗುತ್ತೆ. ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕೆಲಸದ ಒತ್ತಡ ತುಂಬ ಹೆಚ್ಚಾಗ್ತಕ್ಕಂಥದ್ದು. ತಾಳ್ಮೆಯನ್ನು ಕಳ್ಕೊಳ್ತೀರಿ, ಸಿಟ್ಟು ಬರುತ್ತೆ, ಸಮಾಧಾನ ಇರೋದಿಲ್ಲ, ಎಷ್ಟು ಮಾಡಿದರೂ ಕೆಲಸಗಳು ಮುಗಿಯೋದಿಲ್ಲ ಅನ್ನುವಂತಹ ಬೇಸರದ ಮಾತನ್ನು ಹೊರಗೆ ಹಾಕ್ತೀರಿ. ವ್ಯಾಪಾರದಲ್ಲಿ ಹೊಸ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ನಿರ್ಧಾರ ತಮಗೆ ಬಿಟ್ಟಂಥದ್ದು. ವ್ಯಾವಹಾರಿಕವಾದಂತಹ ವಿಚಾರವನ್ನು ಮನೆಯಲ್ಲಿ ವಿನಿಮಯ ಮಾಡಿಕೊಳ್ಬೇಕು. ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ಮನೆಯಲ್ಲಿ ಆ ವಿಷಯದ ಬಗ್ಗೆ ಯಾರಿಗೆ ತಿಳುವಳಿಕೆ ಇದೆ, ಅರಿವಿದೆ, ಅಂಥವ್ರ ಹತ್ರ ಚರ್ಚೆಯನ್ನು ಮಾಡಿ ಅದರ ಸಾಧಕ ಬಾಧಕಗಳನ್ನು ಹೇಳಿಕೊಂಡು ಸರಿಯಾದಂತಹ ಸಲಹೆಗಳು, ಮಾತುಗಳು ಬಂದರೆ
ಅದನ್ನು ಸ್ವೀಕಾರ ಮಾಡಿ ಅದರಂತೆ ಬದಲಾವಣೆ ಮಾಡಿಕೊಳ್ತಕ್ಕಂತಹ ಪ್ರಯತ್ನಗಳು ನಿಮ್ಮಿಂದ ಆಗಲಿ ಎನ್ನುವಂಥದ್ದು. ಷೇರು ಮಾರುಕಟ್ಟೆಯಿಂದ ಲಾಭಕ್ಕೆ ಅವಕಾಶ ಇದೆ. ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ಆಸಕ್ತಿ ಇರತಕ್ಕಂಥವರು ಪ್ರಯತ್ನಗಳನ್ನು ನಡೆಸಬಹುದು ಅಂತ ಅರ್ಥ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಬೇರೆಲ್ಲ ವಿಚಾರಗಳು, ವ್ಯವಹಾರಗಳು ಸರಿಯಾಗುವಂಥದ್ದು. ಆರೋಗ್ಯವೇ ಸರಿಯಿಲ್ಲ ಅಂತಾದರೆ ನಿಮ್ಮ ಪ್ರಯತ್ನಗಳು ಯಾವುದೂ ಕೂಡ ಫಲಿಸೋದಿಲ್ಲ ಅಂತ ಅರ್ಥ. ವಿದೇಶದಿಂದ ಅಥವಾ ದೂರದೂರಿನಿಂದ ನಿಮಗೆ ಶುಭ ವಾರ್ತೆ ಅನ್ನುವಂಥದ್ದು ಬರಬಹುದು. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.